ದರ್ಶನ್ ಅವ್ರು ಒಳಗಡೆ ಇದ್ದಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಪೊಲೀಸ್ ಇಲಾಖೆಯಿಂದನೂ ಏನಾದ್ರು ಷಡ್ಯಂತ್ರ ಆಗಿದೆಯಾ? ಹೆಂಗೆ ಇವರು ವೆಬ್ ಕ್ಯಾಮ್ರಾದಲ್ಲಿ ತೆಗೆದಂತ ಫೋಟೋನ ಆಚೆಗಡೆ ಹೆಂಗ್ ಬಿಟ್ರು? ತಪ್ಪಲ್ವಾ ಇದು? ದರ್ಶನ್ ಅವರು ಒಳಗಡೆ ಏನಾದ್ರು ಮಾಡಿದ್ರೆ ಅದು ತಪ್ಪು, ಇವ್ರು ಮಾಡೋದು ಸರಿ. ನನಗೆ ಸ್ವಲ್ಪ ಬೇಜಾರು ಆಯಿತು. ಯಾಕಂದರೆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರು ಗೊತ್ತಿರೋರು. ಸೊ ದರ್ಶನ್ ಅವ್ರು ಜೈಲಿಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದ ನೀವು ಇವತ್ತು ದರ್ಶನ್ ಅವ್ರು ಒಳಗಡೆ ಹೋದ ತಕ್ಷಣ ತುಂಬಾ ಅವ್ರ ಮೇಲೆ ಏನೋ ಸಿಂಪತಿ ಇರೋ ತರ ಮಾತಾಡ್ತಾ ಇದೀರಲ್ಲ, ಹೆಂಗೆ ಇದೆಲ್ಲ? ನಿಜ ಹೇಳ್ಬೇಕಾದ್ರೆ 90% ಆ ಫ್ಯಾನ್ಸಿಂದನೇ ಅವರು ಕೆಟ್ಟ ಹೆಸರು ಬರ್ಬೇಕಾದ್ರೆ ಅವ್ರ ಫ್ಯಾನ್ಸೇ ಕಾರಣ ಅಂತ ಹೇಳ್ತಾರೆ. ದರ್ಶನ್ ಅವ್ರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೆಟ್ಟವರು ಅನ್ನೋ ತರ ಕಾಡಬಾರ್ದು. ದರ್ಶನ್ ಅವ್ರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ದರ್ಶನ್ ಅವ್ರ ವಿರುದ್ಧ ಯಾವ್ದೋ ಪಿತೂರಿ ನಡೆಸ್ತಾ ಇದ್ದಾರೆ, ಇಂಡಸ್ಟ್ರಿ ಅವ್ರು ನಡೆಸ್ತಾ ಇದಾರೋ ಅಥವಾ ಹೊರಗಡೆ ನಡೆಸ್ತಾ ಇದಾರೋ ಅಂತ ತುಂಬಾ ಜನ ಮಾತಾಡ್ಕೊತಿರ್ತಾರೆ. ಆದ್ರೆ ದರ್ಶನ್ ಅವ್ರ ವಿರುದ್ಧ ಯಾರ್ಯಾರು ಪಿತೂರಿ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಅಂತಂದ್ರೆ, ಇಂಡಸ್ಟ್ರಿ ಅವರು ಪಿತೂರಿ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅವರು ಕಾಂಪಿಟೇಟರ್ ಅನ್ಕೋಬಹುದು ಅಥವಾ ಇನ್ನೊಂದೇನೋ ಅನ್ಕೋಬಹುದು. ಇಂಡಸ್ಟ್ರಿ ಅವ್ರಿಗೆ ಬಿಟ್ಟಿದ್ದು ಒಂದು ಉದ್ಯಮದಲ್ಲಿ ಇದ್ದಾರೆ ಅಂತಂದ್ರೆ ಆ ಉದ್ಯಮದವರು ಏನೋ ಮಾಡ್ಬೋದು, ಇವರು ಏನೋ ಮಾಡ್ಬೋದು, ಅವ್ರು ಏನೋ ಮಾಡ್ಬೋದು. ಆದ್ರೆ ಪೊಲೀಸ್ ಇಲಾಖೆಯಿಂದನೂ ಏನಾದ್ರು ಷಡ್ಯಂತ್ರ ಆಗಿದೆಯಾ? ಪುನೀತ್ ಕೆರೆಹಳ್ಳಿ ಅವರು ಒಂದು ಪೋಸ್ಟ್ ಹಾಕಂತಾರೆ ಇವತ್ತು, ಅಂದ್ರೆ ನಿನ್ನೆ ಒಂದು ಪೋಸ್ಟ್ ಹಾಕಂತಾರೆ. ದರ್ಶನ್ ಅವರು ಜೈಲೊಳಗೆ ಹೋಗ್ಬೇಕಾದ್ರೆ, ಪರಪನ ಅಗ್ರಹಾರ ಜೈಲಿಗೆ ಹೋಗ್ಬೇಕಾದ್ರೆ ಒಂದು ವೆಬ್ ಕ್ಯಾಮಲ್ಲಿ ಒಂದು ವಿಡಿಯೋ ಫೋಟೋ ತಕ್ಕತ್ತಾರೆ. ಎಲ್ಲಾರ್ದು ಯಾರೇ ಒಳಗಡೆ ಹೋದ್ರೆ ಫೋಟೋ ತಕ್ಕತ್ತಾರೆ. ಅವರು ಒಳಗಡೆ ಹೋಗ್ಬೇಕಾದ್ರೆ ವೆಬ್ ಕ್ಯಾಮರಾದಲ್ಲಿ ತೆಗೆದಿರುವಂತ ಫೋಟೋನ ಲೀಕ್ ಮಾಡ್ತಾರೆ. ಹೊರಗಡೆ ಬರುತ್ತೆ ಆ ಫೋಟೋ, ಅವ್ರದ್ದು ಬರುತ್ತೆ, ಪವಿತ್ರಗೌಡ ಅವ್ರದ್ದು ಬರುತ್ತೆ. ಯಾಕೆ ಅವರ ಪ್ರೈವೇಟ್ ಫೋಟೋಗಳು, ಅಂದ್ರೆ ಅವರ ಫೋಟೋಗಳು ಅವರ ಅನುಮತಿ ಇಲ್ಲದೆ ಹೊರಗಡೆ ಜೈಲಿಂದ ವೆಬ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತ ಫೋಟೋಗಳು ಹೊರಗಡೆ ಹೆಂಗ್ ಬಂತು? ಪೊಲೀಸ್ ಇಲಾಖೆ ಜೈಲೊಳಗಡೆ ಸಿಗರೇಟ್ ಸೇದಬಾರ್ದು, ಅದ್ ಮಾಡಬಾರ್ದು, ಇದ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಮಾಡಬಾರ್ದು, ಆದ್ರೂ ಆಗ್ತಿದೆಯಲ್ಲ. ಈಗ ಇಲ್ಲಿಗೆಲ್ಲ ಏನು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟಿಂದಲೂ ಆರ್ಡರ್ ಬಂತು. ಇಷ್ಟೆಲ್ಲ ಇದ್ದಾಗ ದರ್ಶನ್ ಅವರ ಈ ಫೋಟೋ ವೆಬ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತ ಫೋಟೋ ಯಾಕೆ ಬಂತು ಆಚೆ? ದರ್ಶನ್ ಅವ್ರ ಫೋಟೋ ಸಾವಿರಾರು ಕೋಟ್ಯಾಂತರ ಫೋಟೋಗಳಿದಾವೆ, ಅದ್ರೊಳಗಡೆ ಇದು ಒಂದು ಅಂತ ನೀವು ಅನ್ಕೋಬಹುದು. ಆದ್ರೆ ಅವರ ಅನುಮತಿ ಇಲ್ಲದೆ, ಅವರ ಅನುಮತಿ ಇಲ್ಲದೆ ಒಂದು ಫೋಟೋನ ಬಿಟ್ಟಿದ್ದಾರೆ ಆಚೆ. ಅವರು ಕಂಫರ್ಟಬಲ್ ಪ್ಲೇಸಲ್ಲಿ ಇಲ್ಲ, ಫಸ್ಟ್ ಕಂಫರ್ಟಬಲ್ ಆಗಿ ಇಲ್ಲ. ಅವರು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಡಿ ಕೊಟ್ಬಿಟ್ಟು ಬಂದಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವ್ರು ತೆಗೆಸ್ಕೊಳ್ಳೇಬೇಕಾದಂಥ ಪ್ರಮೇಯ ಇರೋದ್ರಿಂದ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದನ್ನ ಇಲಾಖೆಯವರು ಆಚೆ ಬಿಟ್ಟಿರೋದು ದೊಡ್ಡ ತಪ್ಪು. ಫಸ್ಟ್ ಇದು ಯಾಕೋ ಅನ್ಸೋದೇನು ಅಂತಂದ್ರೆ, ಅವ್ರನ್ನ ಸಿಕ್ಕಾಕ್ಸಕ್ ಟ್ರೈ ಮಾಡ್ತಿರೋದು. ಅವ್ರನ್ನ ಈ ಕೇಸಲ್ಲಿ ಎಲ್ಲಾ ಕೇಸು ನಡೀತಿರ್ತವೆ, ಕೊಲೆ ಕೇಸು ಅನ್ನೋದು ತುಂಬಾ ನಡೀತಿರ್ತವೆ. ಆದ್ರೆ ಈ ಕೊಲೆ ಕೇಸಲ್ಲಿ ಮಾತ್ರ ದರ್ಶನ್ ಅವರನ್ನು ಯಾಕೆ ಇಷ್ಟು ಬಿಗಿಯಾಗಿ ಸಿಗಿಸ್ಬೇಕು ಅಂತ ಯಾಕೆ ಟ್ರೈ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ. ಪ್ರಪಂಚದ ಮೇಲೆ ಇದೊಂದೇ ಕೊಲೆ ಕೇಸು ಆಗಿರೋದು ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ದಾರೆ. ಇವತ್ತು ರೇಣುಕಾಸ್ವಾಮಿ ಅವರ ಮನೆಯವರು ಇಂಟರ್ವ್ಯೂನ ತಗೋತಿದ್ದಾರೆ ಟಿವಿ ನೈನವರು. ನಿನ್ನೆ ಆ ಇಂಟರ್ವ್ಯೂ ಅಲ್ಲಿ ಅವ್ರ ಅಪ್ಪ ಹೇಳೋದೇನು ಅಂತಂದ್ರೆ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಲಿ, ಅವರಿಗೆ ಪಶ್ಚಾತ್ತಾಪ ಅನ್ನೋದು ಕಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಅವರಿಗೆ ಟೆನ್ಷನ್ ಇಲ್ಲ ಅಷ್ಟು, ಇವ್ರು ಯಾಕೆ ಇಷ್ಟು ಟೆನ್ಷನ್ ತಗೋತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಇಲಾಖೆಯಿಂದ ಅವ್ರು ತಗೋಬೇಕಾದಂತ ಚಾರ್ಜ್ ತಗೋಬೇಕು, ಅದನ್ನು ತಗೋತಿದ್ದಾರೆ. ಅದ್ರಲ್ಲೇನು ತಗೋಬಾರ್ದು ಅನ್ನೋದಲ್ಲ ಪ್ರಶ್ನೆ. ಬೇರೆ ಕೇಸ್ಗಳಲ್ಲಿ ಇವರು ತಗೋತಿರುವಂತ ಒಂದು ಇಂಟ್ರೆಸ್ಟ್ ನ ಈ ಕೇಸಲ್ಲಿ ತುಂಬಾ ಜಾಸ್ತಿ ತಗೋತಿದ್ದಾರೆ ಅನ್ನೋದು ನನ್ನ ಕಳವಳ, ನನ್ನ ಬೇಜಾರು. ಒಂದು, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಶಿಕ್ಷೆ ಕೊಡ್ತಾರೆ, ಸುಪ್ರೀಂ ಕೋರ್ಟಿಗೂ ಹೋಗಿದ್ರು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ. ಇದೆಲ್ಲ ಓಕೆ, ಇದೆಲ್ಲ ಮಾಡೋದು ಓಕೆ. ಆದ್ರೆ ಹೆಂಗೆ ಇವರು ವೆಬ್ ಕ್ಯಾಮ್ರಾದಲ್ಲಿ ತೆಗೆದಂತ ಫೋಟೋನ ಆಚೆಗಡೆ ಹೆಂಗ್ ಬಿಟ್ರು? ತಪ್ಪಲ್ವಾ ಇದು? ಇದು ತಪ್ಪು. ದರ್ಶನ್ ಅವರು ಒಳಗಡೆ ಏನಾದ್ರು ಮಾಡಿದ್ರೆ ಅದು ತಪ್ಪು, ಇವ್ರು ಮಾಡೋದು ಸರಿ. ಯಾಕೆಂದ್ರೆ ಕೇಳೋರಿಲ್ವಲ್ಲ, ಈಸಿ, ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಓಕೆ, ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದ್ರ ಬಗ್ಗೆ ಮಾತಾಡ್ತಾರೆ, ಅದು ಒಂದು ಸೈಡಿಗೆ ಇರಲಿ. ಆದ್ರೆ ಇಂಡಸ್ಟ್ರಿಲಿ ಕೆಲವರು ಇವಾಗ ಏನೋ ಯಾವ ತರ ಅಂತಂದ್ರೆ, ದರ್ಶನ್ ಅವ್ರ ಮೇಲೆ ಏನೋ ಸಿಕ್ಕಾಪಟ್ಟೆ ಲವ್ ಬಂದ್ಬಿಟ್ಟಿದೆ ಇವಾಗ ಇದಕ್ಕಿದ್ದಂಗೆ. ಹೆಂಗೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಏನೋ ಅಬ್ಸರ್ವ್ ಮಾಡಿದೆ ಅನ್ನೋದನ್ನ ಹಿಡ್ಕೊಬಿಟ್ಟು ಅದ್ರ ಬಗ್ಗೆ ಕಮೆಂಟ್ಗಳನ್ನ ಮಾಡಿದ್ರು ದರ್ಶನ್ ಅವ್ರ ವಿರುದ್ಧ. ದರ್ಶನ್ ಅವರು ಜೈಲಿಗೆ ಹೋಗ್ಬೇಕು ವಾಪಸ್ ಅನ್ನೋದನ್ನ ಮತ್ತೆ ಇವ್ರು ಹೇಳಿದ್ರು. ಸುಪ್ರೀಂ ಕೋರ್ಟು ಎಲ್ಲರಿಗೂ ನ್ಯಾಯ ಕೊಡುತ್ತೆ ಅಂತ, ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ರಮ್ಯಾ ಅವರ ಉದ್ದೇಶ. ಇವತ್ತು ಬೇಲ್ ಕ್ಯಾನ್ಸಲ್ ಆಯ್ತು. ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂಗೆ ರಮ್ಯಾ ಅವರ ರಿಯಾಕ್ಷನ್ ಏನೋ ಒಂದ್ಸರಿ ನೋಡ್ಬಿಡಿ. ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಒಂದು ಕಡೆ ನನಗೆ ಸ್ವಲ್ಪ ಬೇಜಾರು ಆಯಿತು. ಯಾಕಂದರೆ ದರ್ಶನ್
ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವ್ರು ಗೊತ್ತಿರೋರು. ಸೊ ಎಲ್ಲೋ ಒಂದು ಕಡೆ ನಂಗೆ ಬೇಜಾರು ಏನಂದರೆ ಅವ್ರ ಜೀವನ ಅವ್ರು ಹಾಳು ಮಾಡಿಕೊಂಡ್ರು ಅಂತ. ಯಾಕಂದರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ, ಅವ್ರು ಹೇಗೆ ಬಂದರು ಸಿನಿಮಾ ಇಂಡಸ್ಟ್ರಿಗೆ. ಅಲ್ಲ ಮೇಡಮ್, ದರ್ಶನ್ ಅವರು ಹೊರಗಡೆ ಇದ್ದಾಗ ದರ್ಶನ್ ಅವ್ರ ವಿರುದ್ಧ ಹೇಳಿಕೆ ಕೊಟ್ಬಿಟ್ಟು ಇವಾಗ ದರ್ಶನ್ ಅವ್ರು ಜೈಲಿಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದ ನೀವು ಇವತ್ತು ದರ್ಶನ್ ಅವ್ರು ಹೊರಗಡೆ ಹೋದ ತಕ್ಷಣ ತುಂಬಾ ಅವ್ರ ಮೇಲೆ ಏನೋ ಸಿಂಪತಿ ಇರೋ ತರ ಮಾತಾಡ್ತಾ ಇದ್ರಲ್ಲ, ಹೆಂಗೆ ಇದೆಲ್ಲ? ನನಗೆ ಒಂದು ಅರ್ಥ ಆಗ್ತಲ್ಲ. ಅವ್ರು ಹೊರಗಡೆ ಇದ್ದಾಗ ಒಳಗೆ ಹೋಗ್ಬೇಕು ಅಂತ ಆಸೆ ಪಟ್ರು ರಮ್ಯಾ ಮೇಡಮ್, ಹೊರಗಡೆ ಒಳಗೆ ಹೋದ್ರು ಖುಷಿ ಪಡೋದು ಬಿಟ್ಬಿಟ್ಟು ಸಿಂಪತಿ ಇದೆ ಅಂತ ಹೇಳ್ತಿದ್ದಾರೆ. ಹೆಂಗ್ ಸಾಧ್ಯ ಇದೆಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಸ್ಟ್ಯಾಂಡ್ ಮೇಲೆ ಇರಬೇಕು, ಒಂದು ಶಿಕ್ಷೆ ಆಗಬೇಕು, ಇಲ್ಲ ಶಿಕ್ಷೆ ಆಗಬಾರ್ದು. ಅದು ಬಿಟ್ಬಿಟ್ಟು ನನ್ನ ಮಗನೇ ಅಂತ ಅನ್ನೋದಕ್ಕಿಂತ ಅದನ್ನ ಹೆಂಗಿರುತ್ತೆ, ಮರ್ಯಾದೆ ಕೊಟ್ಟು ಅನ್ನೋದು ಹೆಂಗಿರುತ್ತೆ, ಆ ಥರಕ್ಕಾಯ್ತು ನಿಮ್ಮ ಲೆಕ್ಕಾಚಾರ. ಅವರು ಜೈಲಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆ ರಮ್ಯಾ ಮೇಡಮ್ಗೆ, ಆದರೂ ಇವಾಗ ಸಿಂಪತಿ ತೋರಿಸ್ಬೇಕು. ಯಾಕೆಂತಂದ್ರೆ ಹೋದ್ರಲ್ಲ, ಜೈಲಿಗೆ ಹೋಗ್ಬಿಟ್ರಲ್ಲ, ಅದೇನು ಯೋಚನೆ ಇಟ್ಕೊಂಡು ಮಾತಾಡ್ತಿದ್ದಾರೆ ರಮ್ಯಾ ಮೇಡಮ್ ಅನ್ನೋದು ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಅವ್ರಿಗೆ ಬೇಜಾರು ಇರ್ಬೋದು ಅವ್ರ ಅಭಿಮಾನಿಗಳ ಮೇಲೆ, ಆದ್ರೆ ದರ್ಶನ್ ಅವ್ರ ವಿರುದ್ಧನೂ ಸಿಕ್ಕಾಪಟ್ಟೆ ಮಾತಾಡಿ ದರ್ಶನ್ ಅವ್ರ ವಿರುದ್ಧನೂ ತುಂಬಾ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ರಮ್ಯಾ ಮೇಡಮ್. ಆದ್ರೆ ಇವಾಗೇನೋ ಸಿಂಪತಿ ಇರೋ ತರ ಮಾತಾಡ್ತಿದ್ದಾರೆ. ಇವರ ಲೆಕ್ಕಾಚಾರಗಳು ದೇವರನ್ನ ನನಗಂತೂ ಅರ್ಥ ಆಗಲಿಲ್ಲ. ಡೆವಿಲ್ ಸಿನಿಮಾ ಹಾಡ್ ರಿಲೀಸ್ ಆಗಬೇಕಾಗಿತ್ತು, ಮೊನ್ನೆ ಹಾಡ್ ರಿಲೀಸ್ ಆಗಬೇಕಾಗಿತ್ತು. ದರ್ಶನ್ ಅವರು ಅರೆಸ್ಟ್ ಆದ ಕಾರಣ ಅದನ್ನ ಮುಂದೂಡಿದ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡನ್ನ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ದರ್ಶನ್ ಅವರ ಮೆಸೇಜ್ ಇದು ಅಂತ ಹಾಕ್ಬಿಟ್ಟು ಒಂದು ಸುದೀರ್ಘವಾದಂಥ ಒಂದು ಪ್ಯಾರಾ ಇರುವಂಥ ಒಂದು ಪೋಸ್ಟ್ನ ಹಾಕಿದ್ರು. ಅಭಿಮಾನಿಗಳು ನಮ್ಮ ಜೊತೆ ಯಾವಾಗಲೂ ಇದ್ದೀರಾ, ಅದಕ್ಕೆ ಋಣಿಯಾಗಿದ್ದೀವಿ. ಈ ಥರ ಏನೋ ಸಿನಿಮಾ ನಿಲ್ಲಬಾರ್ದು, ನಾನು ಒಳಗಡೆ ಇದ್ರು ಸಿನಿಮಾ ನಿಲ್ಲಬಾರ್ದು, ಸಿನಿಮಾಗೆ ದುಡ್ಡು ಹಾಕಿರೋ ಪ್ರೊಡ್ಯೂಸರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಸಿನಿಮಾದ ಕೆಲಸಗಳು ಮುಂದುವರಿಲಿ, ಸಿನಿಮಾ ರಿಲೀಸ್ ಆಗಲಿ, ಅಭಿಮಾನಿಗಳು ಸಿನಿಮಾದೊಟ್ಟಿಗೆ ದರ್ಶನ್ ಅವರೊಟ್ಟಿಗೆ ಇರ್ತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಸಿನಿಮಾ ರಿಲೀಸ್ ಆಗೋಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ದರ್ಶನ್ ಅವ್ರ ಮೆಸೇಜ್ನ ವಿಜಯಲಕ್ಷ್ಮಿ ಅವರ ಅಭಿಮಾನಿಗಳಿಗೆ ತಿಳಿಸಿದ್ರು. ಇದ್ರ ಪ್ರಕಾರ ಏನು ಅಂತಂದ್ರೆ, ಇನ್ನ ಡೆವಿಲ್ ಸಿನಿಮಾ ತಡೆಯೋಕ್ಕಾಗಲ್ಲ, ಡೆವಿಲ್ ಸಿನಿಮಾ ಇನ್ನ ಸ್ಟಾಪ್ ಅಂತೂ ಆಗಲ್ಲ. ಡೆವಿಲ್ ಸಿನಿಮಾದ ಹಾಡುಗಳು, ಟ್ರೈಲರು ಎಲ್ಲದೂ ರಿಲೀಸ್ ಆಗುತ್ತೆ. ಆದ್ರೆ ಒಂದೇ ಒಂದು ಬೇಜಾರಿನ ವಿಷಯ ಏನು ಅಂತಂದ್ರೆ, ದರ್ಶನ್ ಅವರು ಇದ್ರ ಒಳಗಡೆ ಸಿಗಲ್ಲ, ಪ್ರಚಾರಕ್ಕಾಗಲಿ ಯಾವುದಕ್ಕೂ ಬರೋಕ್ಕಾಗಲ್ಲ. ದರ್ಶನ್ ಅವ್ರು ಒಳಗಡೆ ಇದ್ದಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ, ಅದಂತೂ ಪಕ್ಕ. ಈ ಮೆಸೇಜ್ ಇಂದ ಅದನ್ನಂತೂ ಕನ್ಫರ್ಮ್ ಆಗಿ ಅನ್ಕೋಬಹುದು, ದರ್ಶನ್ ಅವ್ರು ಒಳಗಡೆ ಇದ್ದಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಡೆವಿಲ್ ಸಿನಿಮಾ ಹೆಂಗ ರಿಲೀಸ್ ಆಗುತ್ತೆ, ಅದೇಂಗ ಸೈಡ್ಗೆ ಇರಲಿ. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ, ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅದು ಸಿನಿಮಾ ಕತೆ ಮೇಲೆ ಹೋಗುತ್ತೆ, ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ. ಆದ್ರೆ ಇಂಡಸ್ಟ್ರಿಯವರು ಯಾಕೆ ದರ್ಶನ್ ಅವ್ರ ವಿರುದ್ಧ ಈ ತರ ಹೇಳಿಕೆ ಕೊಡಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ. ಕೆಲವ್ರು ಮಾತಾಡ್ತಿರೋದು ಅವ್ರಿಗೆ ಆಗ್ಬೇಕು ಅನ್ನೋ ತರ, ಕೆಲವ್ರು ಮಾತಾಡ್ತಿರೋದು ದರ್ಶನ್ ಅವ್ರಿಗೆ ಈ ತರ ಆಗ್ಬಿಡ್ತಲ್ಲ ಅಯ್ಯೋ ದೇವ್ರೆ ಅನ್ನೋ ಆ ತರ ಮಾತಾಡ್ತಿದ್ದಾರೆ. ಒಂದಂತೂ ಸತ್ಯ, ದರ್ಶನ್ ಅವರು ಒಂದು ವೇಳೆ ಆಚೆ ಬಂದು ಸಿನಿಮಾ ಬೇಗ ಮಾಡೋಕ್ಕಾದ್ರೆ ಒಳ್ಳೇದು. ದರ್ಶನ್ ಅವರು ಅಕಸ್ಮಾತ್ ಏನಾದ್ರೂ ಅವರಿಗೆ ತುಂಬಾ 16 ವರ್ಷ ಜೈಲಾಯ್ತು ಅಂತ ಇಟ್ಕೊಳ್ಳಿ, ದರ್ಶನ್ ಅವರ ಸಿನಿಮಾ ಲೈಫಲ್ಲಿ ಮುಗೀತು ಅಂತ ನನಗಂತೂ ಅನ್ಸುತ್ತೆ. ಮುಗಿಬಾರ್ದು, ಆದ್ರೂ ಮುಗೀತು ಅಂತ ಅನ್ಸುತ್ತೆ. ದರ್ಶನ್ ಫ್ಯಾನ್ಸ್ಗೆ ನಿಜ ಹೇಳಬೇಕಾದ್ರೆ 90% ಅವರು ಆ ಫ್ಯಾನ್ಸಿಂದನೇ ಅವರು ಕೆಟ್ಟ ಹೆಸರು ಬರ್ಬೇಕಾದ್ರೆ ಅವ್ರ ಫ್ಯಾನ್ಸೇ ಕಾರಣ ಅಂತ ಹೇಳ್ತೀನಿ. ಇದಕ್ಕೆಲ್ಲ ಕಾರಣ ದರ್ಶನ್ ಅವ್ರ ಫ್ಯಾನ್ಸು ಕೂಡ ಕಾರಣಗಳಲ್ಲಿ ಒಬ್ಬರ ಅಂತ ಅನಿಸುತ್ತೆ ಸರ್. ಬಿಕಾಸ್ ಅವರು ಮಾಡೋ ತಪ್ಪುಗಳಾಗಿರ್ಬೋದು, ಬೇರೆಯವ್ರಿಗೆ ಹಾಕೋ ಬ್ಯಾಡ್ ಕಮೆಂಟ್ಸ್ಗಳಾಗಿರ್ಬೋದು, ಅದು ಕೂಡ ಕಾನೂನು ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ. ಸೊ ಅದು ಒಂದು ರೀಸನ್ ಆಯಿತಾ ದರ್ಶನ್ ಅವರ ಈ ಪರಿಸ್ಥಿತಿಗೆ ಅಂತ? ದರ್ಶನ್ ಫ್ಯಾನ್ಸ್ಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ದರ್ಶನ್ ಯಾವತ್ತೂ ಹೇಳ್ಬೋದಾಯಿತು, ನೀವು ಈ ರೀತಿ ಮಾತಾಡೋಂಗಿದ್ರೆ ಅಂದರೆ ನೀವು ನನ್ನ ಫ್ಯಾನ್ಸೇ ಬೇಡ, ಯಾಕಂದರೆ ನನ್ನನ್ನು ಎಲ್ಲ ಜನ ಸಿನಿಮಾ ನೋಡ್ತಾರೆ, ನೀವು ಕೆಟ್ಟ ಪದಗಳು ಯೂಸ್ ಮಾಡೋದು, ಬೇರೆ ಹೀರೋಗಳಿಗೆಲ್ಲ ಏನೇನೋ ಹೇಳೋದು, ಆ ಥರ ನೀವು ಮಾಡಬೇಡಿ ಅಂತ ಹೇಳ್ಬೋದಾಯ್ತು. ಯಾತಕ್ಕೆ ಅವರು ಕೊನೆವರೆಗೂ ಹೇಳಲಿಲ್ಲ ಅವ್ರ ಫ್ಯಾನ್ಸ್ಗೆ? ಅಭಿಮಾನಿಗಳನ್ನ ಬ್ಲೇಮ್ ಮಾಡ್ತಿದ್ರು. ಎಷ್ಟು ಅಂತ ಅಭಿಮಾನಿಗಳನ್ನ ಬ್ಲೇಮ್ ಮಾಡೋದು? ಎಲ್ಲರೂ ನಾನು ಬ್ಲೇಮ್ ಮಾಡಿದ್ದೀನಿ ಅಭಿಮಾನಿಗಳನ್ನ, ಕೆಲವ್ರನ್ನ ಬ್ಲೇಮ್ ಮಾಡ್ತಿದ್ದೀನಿ. ಎಲ್ಲರಿಗೂ ಈ ಥರ ಕೆಟ್ಟ ಅಭಿಮಾನಿಗಳು ಎಲ್ಲರಿಗೂ ಇದ್ದಾರೆ, ಒಬ್ರಿಗೆ ಇಬ್ಬರಿಗೆ ಅಂತಲ್ಲ. ಅಮ್ಮ ಅಕ್ಕ ಅಂತ ಬೈಯೋರು, ಬೇರೆಯವರ ಹೆಂಡ್ರು ಮಕ್ಳನ್ನೆಲ್ಲ ಬೈಯೋರು, ಬೇರೆ ಸಹ ಕಲಾವಿದರು ಅಮ್ಮ ಅಕ್ಕ ಅವ್ರಿಗೆಲ್ಲ ಬೈಯೋರು ಎಲ್ಲರಿಗೂ ಇದ್ದಾರೆ. ದರ್ಶನ್ ಅವ್ರು ಒಬ್ರನ್ನ ಯಾಕೆ ಹಿಡ್ಕೊಂಡು ಎಳಾಡ್ತಿದ್ರೆ ಎಲ್ಲರೂ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಬ್ಲೇಮ್ ಮಾಡಿದ್ದೀನಿ, ಇದನ್ನ ನಾನು ಅನ್ಕೋಬಹುದು, ಯಾಕಪ್ಪ ಈ ತರ ಒಬ್ಬ ಕಲಾವಿದನ ಅಭಿಮಾನಿಗಳನ್ನ ಯಾಕೆ ಹಿಡಿದು ಎಳೆದಾಡೋದು ಅಂತ ಕೆಲವೊಂದ್ಸತಿ ಅನ್ಸುತ್ತೆ. ಅವ್ರನ್ನ ಕೆಣಕಿದ್ಕೆ ಅಲ್ವಾ ಇವ್ರು ಬಂದು ನಿಮ್ಮನ್ನ ಕೆಣಕೋದು, ಅವ್ರನ್ನ ಕೆಣಕಿದ್ರೆ ಇವ್ರು ಬಂದು ನಿಮ್ಮನ್ನ ಕೆಣಕ್ತಾರೆ, ಅದರಲ್ಲೇನು ತಪ್ಪಿಲ್ಲ. ಆದ್ರೆ ಸ್ವಲ್ಪ ಅತಿರೇಕ ಆಯ್ತು ಅನ್ನೋದಂತೂ ಸತ್ಯ. ಆದ್ರೆ ತೀರಾ ದರ್ಶನ್ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೆಟ್ಟವರು ಅನ್ನೋ ತರ ಕಾಡಬಾರ್ದು. ಒಂದ್ ಸತ್ಯ ಇದೆ, ದರ್ಶನ್ ಅವ್ರ ಅಭಿಮಾನಿಗಳು ಒಂದ್ ಸ್ವಲ್ಪ ಅತಿರೇಕ ಮಾಡಿ ದರ್ಶನ್ ಅವ್ರನ್ನು ಕೆಡ್ಸಿದ್ರು, ಅವರು ಕೆಟ್ಟರು, ಹೆಸರು ಹಾಳು ಮಾಡ್ಕೊಂಡಿರೋದಂತೂ ಸತ್ಯ ಇರ್ಬೋದು. ಆದ್ರೆ ಅದನ್ನ ಪದೇ ಹೇಳಿ ಅದನ್ನ ಅವ್ರ ಮನಸ್ಥಿತಿನೇ ಕೆಡಿಸ್ಬಿಟ್ಟು ಮತ್ತು ಅವ್ರು ಅದನ್ನ ಜಾಸ್ತಿ ಮಾಡೋ ತರ ನಾವೇ ಮಾಡ್ತೀವಿ ಅಂತ ಅನ್ಸುತ್ತೆ. ನನಗೆ ಅನ್ನಿಸ್ತಿರೋದು ಅದು. ಯಾಕೆ ಎಲ್ಲರೂ ದರ್ಶನ್ ಅವ್ರ ಅಭಿಮಾನಿಗಳು ಸರಿ ಇಲ್ಲ, ದರ್ಶನ್ ಅವ್ರ ಅಭಿಮಾನಿಗಳು ಸರಿ ಇಲ್ಲ, ಅದು ಇದು ಅಂತ ಪದೇ ಹೇಳ್ತಲೇ ಇದ್ದಾರೆ. ತುಂಬಾ ಆಗೋಯ್ತಿದ್ದು, ದರ್ಶನ್ ಅವ್ರ ಅಭಿಮಾನಿಗಳನ್ನ ಬ್ಲೇಮ್ ಮಾಡೋದು ತುಂಬಾ ಜಾಸ್ತಿ ಆಗೋಗ್ಬಿಡ್ತು.
ಯಾರಿಗಾದ್ರೂ ಒಂದು ಇರಿಟೇಷನ್ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆದ್ಮೇಲೆ ಹೆಂಗಿದ್ರು ನಮ್ಮನ್ನ ಕೆಟ್ಟವ್ರು ಅಂತಾರೆ, ಪರವಾಗಿಲ್ಲ ನಮ್ಗೆ ಇಷ್ಟ ಬಂದಿದ್ದು ಮಾಡೋಣ ಅನ್ನೋ ಥರ ಲಕ್ಷಾಂತರ ಜನ ಅಭಿಮಾನಿಗಳಿರುವಂಥ ದರ್ಶನ್ ಅವರು ಲಕ್ಷಾಂತರ ಜನ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅದೇ ರೂಲ್ಸ್ ಆಗೋಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು. ಬ್ಲೇಮ್ ಮಾಡೋದಕ್ಕೂ ಮುಂಚೆ ನಾನು ಹೇಳ್ತಿರೋದು, ಬ್ಲೇಮ್ ಮಾಡೋದ್ ಮೇಲಲ್ಲ, ಬ್ಲೇಮ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ದರ್ಶನ್ ಅವ್ರ ಅಭಿಮಾನಿಗಳನ್ನ ಬ್ಲೇಮ್ ಮಾಡೋದು ಒಳ್ಳೇದು. ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಈಗ ಏನೇನು ಆಗ್ಬೇಕಾಗಿತ್ತು ಎಲ್ಲ ಆಗೋಗಿದೆ. ಹೊರಗಡೆ ಬಂದು ದರ್ಶನ್ ಅವರು ಅಕಸ್ಮಾತ್ ಏನೋ ಕೇಸಲ್ಲಿ ಅವ್ರದ್ದು ಏನೂ ಇಲ್ಲ ಅಂತ ಅವ್ರು ಹೊರಗಡೆ ಬಂದು ದರ್ಶನ್ ಅವರು ಏನಾದ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಕರೆಕ್ಟಾಗಿ ನಿಂತ್ಕೊಂಡ್ರು ಅಂತಂದ್ರೆ ನೆಕ್ಸ್ಟ್ ಎಕ್ಕಡಿಗೂ ಹೋಗಲ್ಲ. ನನ್ನ ಪ್ರಕಾರ ದರ್ಶನ್ ಅವ್ರು ಎಕಡೆನೂ ಹೋಗಲ್ಲ, ಸಿನಿಮಾದಲ್ಲೇ ಇರ್ತಾರೆ, ಸಿನಿಮಾದೊಳಗಡೆನೆ ಇರ್ತಾರೆ, ಯಾರ ಮಧ್ಯನೂ ಸೇರಲ್ಲ ನನ್ನ ಪ್ರಕಾರ. ಇಷ್ಟೆಲ್ಲ ಇದ್ದಾಗ ದರ್ಶನ್ ಅವರು ಮತ್ತೆ ಆಚೆ ಬಂದೇನಾದ್ರೂ ಬೆಳೆಯಾಗಿ ನಿಂತ್ಕೊಂಡ್ರೆ ಸ್ಟಾಪ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಕಸ್ಮಾತ್ ಇದು ಏನಾದ್ರು ಆಗದೆ ಹೋಯ್ತಿದ್ರೆ ದರ್ಶನ್ ಅವ್ರು ತಡಿಯಕ್ಕೆ ಯಾರು ತಡಿಯಕ್ಕಾಗೋದು ಗೊತ್ತಿಲ್ಲ. ಏನೋ ನಡೀತಾ ಇದೆ ದರ್ಶನ್ ಅವ್ರ ವಿರುದ್ಧ, ಪಿತೂರಿನೋ ಷಡ್ಯಂತ್ರನೋ, ನಿಮ್ಮ ವಿಶ್ಲೇಷಣೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹೇಳಿ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.